ಓಂ ನಮಃ ಶಿವಾಯ. ಹರಿ ಮುನಿದರು ಗುರು ಕಾಯುವ ಹಾಗೆ ಒಂದು ಗುರುವಿನ ಸ್ಥಾನ ಬದಲಾವಣೆ ಮೇ 1ನೇ ತಾರೀಕು ಆಗ್ತಾ ಇದೆ. ಗುರುವು ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಒಂದು ಗುರುವಿನ ಸಂಚಾರ, ಒಂದು ಗೋಚಾರ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾದ ಮಹತ್ವವಿದೆ. ಹಾಗಾಗಿ ಈ ಕಟಕ ರಾಶಿಯವರಿಗೆ ಒಂದು ಗುರುವಿನ ಒಂದು ಸಂಚಾರದಿಂದ ಆಗುವ ಫಲಗಳನ್ನ ತಿಳಿಸ್ಕೊಡ್ತೇನೆ. ಹಾಗೆ ವಿಶೇಷವಾಗಿ ಗುರು ನಿಮಗೆ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಭಾಗ್ಯವನ್ನು ತಂದುಕೊಡ್ತಾರೆ. ಗುರುವು ಇದೇ ಮೇ 1ರಂದು ನಿಮಗೆ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಇದೊಂದು ವಿಶೇಷವಾದ ಒಂದು ಸಂಚಾರ ಅಂತಲೇ ಹೇಳ್ಬೋದು. ಲಾಭಸ್ಥಾನದಲ್ಲಿ ಎಲ್ಲ ಗ್ರಹಗಳು ಶುಭ ಫಲವನ್ನೇ ಕೊಡ್ತವೆ. ಅದರಲ್ಲೂ ಗುರು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನ ಕೊಡ್ತಾರೆ. ನಿಮಗೆ ಯಾರು ಒಂದು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ, ಒಂದು ಹೊಸ ವ್ಯವಹಾರಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಮತ್ತೆ ಸರ್ವಿಸ್ ಯಾರು ಮಾಡ್ತಾ ಇದ್ದೀರಾ, ನಿಮಗೆ ಖಂಡಿತ ಗುರುವಿನಿಂದ ಒಂದು ಮೇ 1ರ ನಂತರ ನೀವು ಪ್ರಯತ್ನ ಮಾಡಿ. ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗ ಸಿಗುತ್ತೆ. ಹಾಗೆ ಒಂದು ಹೊಸ ಸದುದ್ಯೋಗ ಮಾಡಬೇಕು ಅಂತ ಇದ್ದೀರಾ, ನೀವು ಖಂಡಿತ ಪ್ರಾರಂಭ ಮಾಡಿ, ನಿಮಗೆ ವಿಶೇಷವಾದ ಲಾಭ ಸಿಗುತ್ತೆ. ಹಾಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ದೈವಿಕ ಸಹಾಯ ಅನ್ನೋದು ಸಿಗುತ್ತೆ. ಯಾಕೆಂದ್ರೆ ಗುರುವು ನಿಮಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ದೈವ ಬಲ ನಿಮಗೆ ಸಿಗುತ್ತೆ. ಹಾಗೆ ತಂದೆ ಅವರ ಕಡೆಯಿಂದ ನಿಮಗೆ ಹೆಚ್ಚಿನ ಸಹಕಾರ ಸಿಗುತ್ತೆ, ಒಂದು ಗೈಡೆನ್ಸ್ ಅನ್ನೋದು ಸಿಗುತ್ತೆ, ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಯಾರು ವಿದೇಶ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ರೆ ಕಟಕ ರಾಶಿಯವರಿಗೆ ಖಂಡಿತ ನೀವು ಮೇ 1 ನಂತರ ಪ್ರಯತ್ನ ಮಾಡಿ. ಒಂದು ಗುರುವಿನ ಕೃಪೆಯಿಂದ ನಿಮಗೆ ಒಂದು ಅವಕಾಶ ಸಿಗುತ್ತೆ. ಒಂದು ಒಳ್ಳೆಯ ಒಂದು ಸಂಸ್ಥೆಯಲ್ಲಿ ನಿಮಗೆ ಅಡ್ಮಿಷನ್ ಅನ್ನೋದು ಸಿಗುತ್ತೆ. ಹಾಗೆ ಈ ಫಾರಿನ್ ರಿಲೇಟೆಡ್ ಕಂಪ್ನಿಗಳು, MNC ಕಂಪ್ನಿಗಳಿಗೆ ಕೆಲಸ ಮಾಡ್ತಿರೋರಿಗೆ ಅತಿ ಹೆಚ್ಚಿನ ಲಾಭವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಒಂದು ವಿದೇಶ ಕಂಪ್ನಿಗಳ ಜೊತೆ ವ್ಯವಹಾರ ಮಾಡ್ತಾ ಇರೋರಿಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ. ಹಾಗೆ ಅದರಿಂದ ನಿಮಗೆ ಅತಿ ಹೆಚ್ಚಿನ ಲಾಭ ಅನ್ನೋದು ಈ ವರ್ಷ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಕಟಕ ರಾಶಿಯವರಿಗೆ ಗುರು ಲಾಭಸ್ಥಾನದಲ್ಲಿ ಸಂಚಾರ ಮಾಡಿಕೊಂಡು ತೃತೀಯ ಭಾವವನ್ನು ದೃಷ್ಟಿಸ್ತಾ ಇರೋದ್ರಿಂದ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲು, ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ. ಧೈರ್ಯ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಬರುತ್ತೆ. ಯಾಕೆಂದರೆ ಗುರುವಿನ ದೃಷ್ಟಿನೇ ಹಾಗೆ. ಕಟಕ ರಾಶಿಯಲ್ಲಿ ಗುರು ಉಚ್ಚ ಆಗಿರೋದ್ರಿಂದ ಗುರು ನಿಮಗೆ ಅತ್ಯಂತ ಶುಭ ಫಲಗಳನ್ನೇ ಕೊಡ್ತಾರೆ. ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಹೇಗಿರುತ್ತೆ ಅಂದರೆ, ಎಂಥ ಕೆಲಸಗಳನ್ನಾದರೂ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನ ತಂದುಕೊಡುತ್ತೆ. ಹಾಗೆ ಹಿರಿಯ ಸಹೋದರಿಯರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಅನುಕೂಲ ಆಗುತ್ತೆ. ಅವರು ನಿಮಗೆ ಸಹಕಾರ ಕೊಡ್ತಾರೆ. ಹಾಗೆ ನಿಮ್ಮ ನೈಬರ್ಸ್ ಇರ್ಬೋದು ಅಥವಾ ನಿಮಗೆ ಅತ್ಯಂತ ಹತ್ತಿರದವರು ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ, ಸಹಾಯಕ್ಕೆ ಬಂದು ನಿಲ್ತಾರೆ. ಹಾಗೆ ಯಾರು ಶಾರ್ಟ್ ಡಿಸ್ಟೆನ್ಸ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಖಂಡಿತ ನಿಮಗೆ ಪ್ರಯತ್ನ ಮೇ ನಂತರ ಒಂದು ಮೊದಲಿಗಿಂತ ಹೆಚ್ಚು ಆದಾಯವನ್ನು ನೀವು ಗಳಿಸ್ಬೋದು. ಈ ರೈಟಿಂಗ್ ಫೀಲ್ಡಲ್ಲಿ, ಮೀಡಿಯಾ ಫೀಲ್ಡಲ್ಲಿ ಯಾರಿದ್ದೀರಾ, ಸೋಷಿಯಲ್ ಮೀಡಿಯಾ ಫೀಲ್ಡಲ್ಲಿ ಯಾರಿದ್ದೀರಾ, ಅವರಿಗೆ ಕಟಕ ರಾಶಿಯವರು ಸ್ವಲ್ಪ ಪ್ರಯತ್ನ ಮಾಡಿದರೆ ಈ ವರ್ಷ ನಿಮಗೆ ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀವು ಕಾಣ್ಬೋದು. ವಿಶೇಷವಾಗಿ ಪೂರ್ವ ಪುಣ್ಯದ ದೃಷ್ಟಿ ಇರೋದ್ರಿಂದ ಈ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಗುರುವಿನ ಅನುಗ್ರಹ ಇರುತ್ತೆ. ಹಾಗೆ ಗುರುವಿನ ಒಂದು ಸಪ್ತಮ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳ್ತಾ ಇದೆ. ಸೊ ಯಾರು ಕಟಕ ರಾಶಿಯವರು ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ನಿಮಗೆ ಒಂದು ದೈವ ಬಲ ಅನ್ನೋದು, ಗುರುವಿನ ಕೃಪೆ ಅನ್ನೋದು ಮೇ 1ರ ನಂತರ ಸಿಗ್ತಾ ಇದೆ. ಖಂಡಿತ ಪ್ರಯತ್ನ ಮಾಡಿ, ನಿಮಗೆ ಒಂದು ಶುಭ ಸುದ್ದಿ ಅನ್ನೋದು ಈ ವರ್ಷದ ಕೊನೆ ಒಳಗಡೆ ನಿಮಗೆ ಸಿಗುತ್ತೆ. ಹಾಗೆ ಯಾರು ಲವ್ ಲೈಫಲ್ಲಿ ಕಟಕ ರಾಶಿಯವರು ಇದ್ದೀರಾ ಅಥವಾ ಒಂದು ವೈವಾಹಿಕ ಜೀವನದಲ್ಲಿ ಗೊಂದಲಗಳು, ಮನಸ್ತಾಪ, ವಿರೋಧಗಳು ಯಾರಲ್ಲಿದೆ ಅವರಿಗೆ ಮೇ 1ರ ನಂತರ ನಿಮಗೆ ಗುರುವಿನ ಒಂದು ಕೃಪೆ, ಅವರ ದೃಷ್ಟಿಯಿಂದ ನಿಮ್ಮ ಮನಸ್ತಾಪಗಳೆಲ್ಲ ದೂರ ಆಗಿ ಒಂದಾಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಯಾರು ವಿವಾಹ ಆಕಾಂಕ್ಷಿಗಳು ಯಾರಿದ್ದೀರಾ, ಮದುವೆ ಆಗಬೇಕು ಅಂತ ತುಂಬ ಕಾಯ್ತಾ ಇದ್ದೀರಾ, ಈ ವರ್ಷ ಕಟಕ ರಾಶಿಯವರಿಗೆ ಖಂಡಿತ 100% ಮದುವೆ ಯೋಗ ಇದೆ. ಯಾಕೆಂದರೆ ಲಾಭಸ್ಥಾನದಲ್ಲಿ ಕಾಮ ತ್ರಿಕೋಣಗಳಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಪ್ರಭಾವನು ಅದೇ ರೀತಿ 3, 5, 7, 9, 11ರ ಭಾವದ ಮೇಲೆ ಒಂದು ಗುರುವಿನ ಪ್ರಭಾವ ಇರೋದ್ರಿಂದ ನಿಮ್ಮ ಇಚ್ಛೆ ಅನ್ನು ಪೂರ್ಣ ಮಾಡಲಿಕ್ಕೆ ಗುರುವು ಸಾಥ್ ಕೊಡ್ತಾರೆ. ಖಂಡಿತ ಪ್ರಯತ್ನ ಮಾಡಿ, ವಿವಾಹ ಆಗುತ್ತೆ. ಹಾಗೆ ಒಂದು ಪ್ರೇಮ ಜೀವನ ಅಂದರೆ ಲವ್ ಲೈಫಲ್ಲಿ ಯಾರಿದ್ದೀರಾ, ಇದುವರೆಗೆ ಇದ್ದಂಥ ಈ ಕಳೆದ ವರ್ಷಗಳಲ್ಲಿ ಇದ್ದಂಥ ಒಂದು ನಿಮ್ಮಲ್ಲಿದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಏನಿತ್ತು ಅದು ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಪ್ರೇಮ ಸಫಲವಾಗುತ್ತೆ. ಒಂದು ಗುರು ಹಿರಿಯರ ಆಶೀರ್ವಾದ ಸಿಕ್ಕಿ ನಿಮ್ಮ ಒಂದು ವಿವಾಹದ ಕಡೆ ಅದು ಕನ್ವರ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ.
ಹಾಗೆ ಗುರುವಿನ ಒಂದು ಭಾಗ್ಯ ದೃಷ್ಟಿ, ನವಮ ದೃಷ್ಟಿ ಸಪ್ತಮ ಭಾವದ ಮೇಲೆ ಬೀಳ್ತಾ ಇದೆ. ಹಾಗೆ ಹೇಳ್ದಂಗೆ ಈ ಪಾಲುದಾರಿಕೆ ವ್ಯವಹಾರದಲ್ಲಿ ಯಾರಿದ್ದೀರಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಯಾರಿದ್ದೀರಾ, ನಿಮಗೆ ಒಂದು ವಿಶೇಷವಾದ ಅನುಗ್ರಹ ಸಿಗುತ್ತೆ. ಅದರಲ್ಲೂ ವಿದೇಶ MNC ಸಂಬಂಧಪಟ್ಟಂಗೆ, ಆಹಾರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ, ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಯಾರು ಒಂದು ವ್ಯಾಪಾರಗಳು ಮಾಡ್ತಾ ಇದ್ರೆ ನಿಮಗೆ ಕಟಕ ರಾಶಿಯವರಿಗೆ ತುಂಬಾ ಅನುಕೂಲ. ಕಟಕ ರಾಶಿಯವರು ಮೂಲತವಾಗಿ ದೇವ್ರನ್ನ ತುಂಬಾ ನಂಬ್ತಾರೆ. ಅವರು ಆದಷ್ಟು ಏನಂದ್ರೆ ಸಾತ್ವಿಕ ಜೀವನದ ಇಷ್ಟಪಡೋರು. ಹಾಗಾಗಿ ನಿಮಗೆ ಒಂದು ಈ ಶಿಕ್ಷಣ ಕ್ಷೇತ್ರ, ಧರ್ಮ ಕ್ಷೇತ್ರ, ದೈವಿಕ ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರಗಳು ಯಾರು ಇದ್ದಾರೆ ಅಂತ ಕ್ಷೇತ್ರಗಳಲ್ಲಿ ವಿಶೇಷವಾದ ಒಂದು ಲಾಭ ಅನ್ನೋದು ನೀವು ಈ ವರ್ಷ ಕಾಣ್ಬೋದು. ಹಾಗೆ ನಾನು ಮೊದಲೇ ಹೇಳ್ದಂಗೆ ವಿವಾಹಕ್ಕೆ ಯಾರು ಟ್ರೈ ಮಾಡ್ತಾ ಇದ್ರೆ ಖಂಡಿತ ಆಗುತ್ತೆ. ಹಾಗೆ ವಿವಾಹ ಆಗಿ ಕೆಲವರಿಗೆ ಮನಸ್ತಾಪಗಳು ಇರುತ್ತೆ. ಒಂದು ಏಕೆಂದ್ರೆ ಗುರು ದಶಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ರು. ಒಂದು ಕಾರ್ಯಕ್ಷೇತ್ರದ ಒತ್ತಡ, ಕೆಲಸದ ಜಾಗದಲ್ಲಿ ಒತ್ತಡ, ಹೆಚ್ಚಿನ ಜವಾಬ್ದಾರಿಯಿಂದ ಒಂದು ದಾಂಪತ್ಯದ ಮಧ್ಯೆ ಪ್ರಾಬ್ಲಮ್ ಆಗಿತ್ತು. ಅದೆಲ್ಲ ಈಗ ಸರಿ ಹೋಗ್ತಾ ಬರುತ್ತೆ. ಏನಂದ್ರೆ ಕಟಕ ರಾಶಿಯವರು ಕಳೆದ ಒಂದು ವರ್ಷಗಳಿಂದ ಸ್ವಲ್ಪ ಪ್ರಾಬ್ಲಮ್ಸ್ನ ಜಾಸ್ತಿ ಫೇಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಷ್ಟಮ ಶನಿ ನಿಮಗೆ ನಡೀತಾ ಇದೆ, ಗುರು ಬಲನೂ ಇರಲಿಲ್ಲ. ಹಾಗೆ ಕಟಕ ರಾಶಿಯವರಿಗೆ ರಾಹುದು ಅಷ್ಟು ಒಂದು ಒಳ್ಳೆಯ ಪ್ರಭಾವ ಇಲ್ಲ. ಹಾಗಾಗಿ ದೈವ ಬಲ ಒಂದು ಕಡೆ ಇಲ್ಲ, ಹಾಗೆ ಎಲ್ಲ ಸಹಕಾರ ಇರೋದಿಲ್ಲ. ಈ ದಂಪತಿಗಳ ಮಧ್ಯೆ ಒಂದು ಮನಸ್ತಾಪ, ಹೊಂದಾಣಿಕೆ ಅನ್ನೋದು ಕಡಿಮೆ ಇತ್ತು. ತುಂಬಾ ಒಂದು ಏನಂದ್ರೆ ಬೇಜಾರಲ್ಲೇ ಕಳೆದಿರ್ತೀರ 2023. ಈಗ ಗುರು ಬರ್ತಾ ಇದ್ದಾರೆ, ಅದಕ್ಕೆಲ್ಲದಕ್ಕೂ ಮುಕ್ತಿ ಕೊಟ್ಟು ನಿಮ್ಮೊಂದು ಜೀವನನ ಒಂದು ಒಳ್ಳೆಯ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಗುರುವಿನ ಆದಷ್ಟು ಆರಾಧನೆ ಮಾಡಿ, ಸಾಯಿಬಾಬಾ, ಶಿರ್ಡಿ, ಹಾಗೆ ರಾಘವೇಂದ್ರ ಸ್ವಾಮಿಗಳು, ದಕ್ಷಿಣಾಮೂರ್ತಿ, ನಿಮ್ಗೆ ಇಷ್ಟ ಗುರುಗಳನ್ನ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಹಾಗೆ ಈ ಸಾಡೆ ಸಾತಿಯಲ್ಲ, ಅಷ್ಟಮ ಶನಿ ಇರೋದ್ರಿಂದ ಒಂದು ಹನುಮಾನ್ ಚಾಲೀಸ್ನ ಪ್ರತಿನಿತ್ಯ ಪಠನೆ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಇನ್ನೂ ಒಂದು ವರ್ಷ ಹಾಗೆ ಅದರ ಪ್ರಭಾವ ಇರುತ್ತೆ. ಹಾಗೆ ರಾಹುವಿಗೆ ದುರ್ಗಾ ಬೀಜ ಮಂತ್ರವನ್ನು ಡೈಲಿ ಪಠನೆ ಮಾಡಿ. ಮಂತ್ರ ಓಂ ರೀಂ ದುಂ ದುರ್ಗಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ರಾಹುವಿನ ದುಷ್ಪ್ರಭಾವಗಳು ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಕಟಕ ರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.